ಇದೇ ತಿಂಗಳ 26ರಂದು ನಡೆಯುವ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು 15 ಮಂದಿ ಕಣದಲ್ಲಿದ್ದು ಮುಕ್ತ ಹಾಗೂ ನ್ಯಾಯಸಮ್ಮತ ಮತದಾನಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದರು. ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಕನಿಷ್ಠ 3 ತಂಡಗಳಲ್ಲಿ ಪಾಳಿ ಆಧಾರದ ಮೇಲೆ ದಿನದ 24 ಗಂಟೆ ಕರ್ತವ್ಯ ನಿರ್ವಹಿಸಲು 114 ಫ್ಲೈಯಿಂಗ್ ಸ್ಕ್ವಾಡ್ ತಂಡ ರಚಿಸಲಾಗಿದೆ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 31 ಚೆಕ್ಪೋಸ್ಟ್ ತೆರೆಯಲಾಗಿದೆ. ಎಚ್ಚರಿಕೆ ದೃಷ್ಟಿಯಿಂದ 31 ತಂಡಗಳ ಕಣ್ಗಾವಲು ಪಡೆ ರಚಿಸಲಾಗಿದೆ ಎಂದ ಅವರು, ಕಂಟ್ರೋಲ್ ರೂಮ್, ಮತದಾರರ ಸಹಾಯವಾಣಿ ಕೇಂದ್ರ ತೆರೆಯಲಾಗಿದೆ. ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಉಚಿತವಾಗಿ ಕರೆ ಮಾಡಿ ಮಾಹಿತಿ ಪಡೆಯಬಹುದು. ಕಳೆದ ಮಾರ್ಚ್ 16ರಿಂದ ಏಪ್ರಿಲ್ 15ರವರೆಗೆ ಚುನಾವಣೆ ಉಲ್ಲಂಘನೆ ಸಂಬಂಧ 1,32,80 ಕೋಟಿ ನಗದು, 9,76,049 ಕೋಟಿ ರು ಮೌಲ್ಯದ ಮದ್ಯ, 0.127 ಗ್ರಾಂ ಡ್ರಗ್ಸ್, ನಾರ್ಕೋಟಿಕ್ಸ್ ಹಂಚಲು ಸಂಗ್ರಹಿಸಿದ್ದ 12 ಬಂಡಲ್ ಸೀರೆ, 6 ಬಂಡಲ್ ಶರ್ಟ್ ಅಂಡ್ ಪ್ಯಾಂಟ್ ಪೀಸ್, 93 ಡ್ರೆಸ್ ಪೀಸ್ ವಶಪಡಿಸಿಕೊಳ್ಳಲಾಗಿದೆ. ಇದೇ ವೇಳೆ ಪೊಲೀಸ್ ಇಲಾಖೆಯಲ್ಲಿ 70 ಎಫ್ಎಸ್ಟಿ 8 ಹಾಗೂ ಅಬಕಾರಿ ಇಲಾಖೆಯಲ್ಲಿ 1304 ಎಫ್ಐಆರ್ ದಾಖಲು ಮಾಡಲಾಗಿದೆ. ಇಷ್ಟು ಪ್ರಕರಣ ದಾಖಲಾಗಿರುವುದು ರಾಜ್ಯದಲ್ಲಿಯೇ ಮೊದಲು. ಮತದಾನ ಮಾಡಲು ಸುಮಾರು 12 ಗುರುತಿನ ಚೀಟಿ ಗೊತ್ತುಪಡಿಸಲಾಗಿದೆ. ಆದರೆ ಎಲ್ಲ ಮತದಾರರು ಎಪಿಕ್ ಚೀಟಿ ಜೊತೆಯಲ್ಲೇ ಬಂದು ಹಕ್ಕು ಚಲಾಯಿಸಬೇಕು ಎಂದು ಸಲಹೆ ನೀಡಿದರು. ಇದೆಲ್ಲ ಆದ್ಮೇಲೆ ಈಗ ಎಲೆಕ್ಷನ್ ಪ್ರಿಪೇರ್ಡ್ನೆಸ್ ಏನು ಆಗುತ್ತೆ ಅದು ಆಯಾ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಮೂಲಕ ಇವತ್ತು ಕೆಲವೆಲ್ಲ ಇವಿಎಂ ಕಮಿಷನಿಂಗ್ ಇದೆ. ಇವಿಎಂ ಕಮಿಷನಿಂಗ್ ಅಂತಂದ್ರೆ ಇವಿಎಂಗೆ ನಮ್ಮ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡಿ ಕ್ಯಾಂಡಿಡೇಟ್ಗಳು ಅವರ ಅಭ್ಯರ್ಥಿಗಳ ಒಂದು ಸಮ್ಮುಖದಲ್ಲಿ ಫಿಕ್ಸ್ ಮಾಡಿಬಿಟ್ಟು ಚುನಾವಣಾ ತಯಾರಿ ನಡೆಸ್ತಾ ಇದ್ದಾರೆ ನಮ್ಮೆಲ್ಲ ಕೆಲವರು AROಗಳು. ಸೊ ಅದನ್ನು ಕೂಡ ಯಾವ್ಯಾವ ಇದರಲ್ಲಿ ಅಂತಂದ್ಬಿಟ್ಟು ನಮಗೆ ತಿಳಿಸಿದ್ದಾರೆ. ಕಡೂರಲ್ಲಿ ಮಾಡ್ತಿದ್ದಾರೆ, ಹೊಳೆನರಸೀಪುರದಲ್ಲಿ ಮಾಡ್ತಾ ಇದ್ದಾರೆ, ಹಾಸನದಲ್ಲಿ ಮಾಡ್ತಾ ಇದ್ದಾರೆ, ಕಮಿಷನಿಂಗ್ ಮಾಡ್ತಾ ಇದ್ದಾರೆ. ಕಮಿಷನಿಂಗ್ ಅಂದರೆ ಬ್ಯಾಲೆಟ್ ಪೇಪರ್ನ ಫಿಕ್ಸ್ ಮಾಡೋದು. ಆಮೇಲೆ ನಮ್ಮಲ್ಲಿ ತಮಗೆ ಗೊತ್ತಿದೆ 31 SST ಅಂದರೆ ನಮ್ಮ ಚೆಕ್ ಪೋಸ್ಟು ಇದು ಮಾಡಿಬಿಟ್ಟು ಅಲ್ಲಿ ತಂಡಗಳನ್ನ ನಿಯೋಜನೆ ಮಾಡಿದ್ದೀವಿ. ಅವ್ರಿಗೆ ಒಂದು ನಮ್ಮ ಮೆಜಿಸ್ಟೀರಿಯಲ್ ಪವರ್ ಎಲ್ಲ ಕೊಟ್ಬಿಟ್ಟು ಅವ್ರ ತಂಡದ ಮುಖ್ಯಸ್ಥರನ್ನೆಲ್ಲ ಮಾಡಿಬಿಟ್ಟು ಏನಾದರೂ ಅಂದರೆ ನಮ್ಮ ವೆಹಿಕಲ್ಸ್ ಎಲ್ಲ ನಾವು ತಪಾಸಣೆ ಮಾಡ್ತೀವಿ. ಮತ್ತು ಯಾವುದೇ ನಾನು ನೋಡ್ತಾ ಇದ್ದೀನಿ, ನೀವು ನೋಡಿರಬೇಕು, ಬೆಂಗಳೂರಿಂದ ಬಂದರೆ ಯಾವುದೇ ಜಿಲ್ಲೆಯಲ್ಲಿ ತಪಾಸಣೆ ಅಂದರೆ ಅಷ್ಟೊಂದು ಚುರುಕಾಗಿ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಾವು ದೂರವಾಣಿ ಸಂಖ್ಯೆ, ಆದಾಯ ತೆರಿಗೆ ಯಾರದಾದರೂ ನಿಮಗೆ ಕಂಡು ಬಂದರೆ, ಸಾರ್ವಜನಿಕರಿಗೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಏನಾದರೂ ದೂರು ಕೊಡಬೇಕು ಅಂತಂದರೆ ಅವ್ರ ನಂಬರ್ನು ಕೂಡ 08022862324 ಅಂತಂದ್ಬಿಟ್ಟು ನಾವು ಇಲಾಖೆದು ಶೇರ್ ಮಾಡಿದ್ದೀವಿ. ಆಮೇಲೆ ಫ್ಯಾಕ್ಸು ಇದೆಲ್ಲ ಶೇರ್ ಮಾಡಿದ್ದೀವಿ, ಮೊಬೈಲ್ ಸಂಖ್ಯೆ ಶೇರ್ ಮಾಡಿದ್ದೀವಿ, ವಾಟ್ಸಪ್ ಸಂಖ್ಯೆ ಶೇರ್ ಮಾಡಿದ್ದೀವಿ, ಇಮೇಲು, ಮೊಬೈಲ್ ಆ್ಯಪು, ಸಿ ವಿಜಿಲ್ ಬಹಳ ಇಂಪಾರ್ಟೆಂಟು ಅಂದರೆ ತುಂಬ ಬಹುಮುಖ್ಯವಾದಂಥ ಒಂದು ಆ್ಯಪು. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರು ಯಾರಾದರೂ ಹಣ ಹಂಚುತ್ತಾ ಇದ್ದಾರೆ, ಯಾರಾದರೂ ಸಾರಿಗಳನ್ನ ಹಂಚುತ್ತಾ ಇದ್ದಾರೆ, ಬೇರೆ ಬೇರೆ ಏನಾದರೂ ಈ ಥರ ಅಂದರೆ ವೋಟರ್ ಮೇಲೆ ಇಂಡ್ಯೂಸ್ಮೆಂಟ್ಸ್ ಅಂತಂದು ಹೇಳ್ತೀವಿ, ಅವ್ರ ಮೇಲೆ ಪ್ರಭಾವ ಬೀರುವಂತಹ ಯಾವುದೇ ಒಂದು ಇದನ್ನು ಹಂಚದಿದ್ರೆ ಅದನ್ನು ದೂರದಿಂದ ಅವರು ಫೋಟೋ ತೆಕ್ಕೊಂಡು ನಮಗೆ ಆ ಫೋಟೋ ಸಮೇತ ಲೊಕೇಶನ್ ಸಮೇತ ನಮಗೆ ಕಳಿಸ್ಬೋದು. ಅದು ಕಳಿಸಿದ ತಕ್ಷಣ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ನಮ್ಮ ಫ್ಲೈಯಿಂಗ್ ಸ್ಕ್ವಾಡು, ನಮ್ಮ ಎಲ್ಲ ಚುನಾವಣೆಗೆ ಯಾರು ನೇಮಕ ಆಗಿದ್ದಾರೆ ಎಲ್ಲ ಅಧಿಕಾರಿಗಳು ಅಟೆಂಡ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ KT ಶಾಂತಲಾ ಇದ್ದರು.